ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮಧ್ಯಮ ವರ್ಗದವರು ಈ ಭಾರತೀಯ ಆರ್ಥಿಕತೆ ಬೆಳವಣಿಗೆಗೆ ಮಧ್ಯಮ ವರ್ಗದವರು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಗುರುತಿಸಿ ಪ್ರಧಾನಮಂತ್ರಿ ಮೋದಿ ಅವರು ಮಧ್ಯಮದವರಿಗೆ ಎಸ್ಪೆಷಲಿ ಇನ್ಕಮ್ ಟ್ಯಾಕ್ಸ್, ಪರ್ಸನಲ್ ಇನ್ಕಮ್ ಟ್ಯಾಕ್ಸನ್ನು, ನಿಲ್ ಇನ್ಕಮ್ ಟ್ಯಾಕ್ಸನ್ನು 12 ಲಕ್ಷಕ್ಕೆ ಏರಿಸಿದಾರಲ್ಲ, ಇದು ಅತ್ಯಂತ ಮಹತ್ತರವಾದ ಕೊಡುಗೆ ಮೋದಿ ಸರ್ಕಾರದ 3.0ನಲ್ಲಿ. ಬೆನ್ನೆಲುಬಾದ ಮಧ್ಯಮ ವರ್ಗದವರಿಗೂ ಕೂಡ ಹಲವಾರು ಬೆನಿಫಿಟ್ಗಳನ್ನು ಈ ಸರ್ಕಾರ ಕೊಡ್ತಿದೆ. ಹಾಗಾಗಿ ಓವರಾಲ್ ಈ ಇಡೀ ಬಜೆಟನ್ನು ಗಮನಿಸಿದರೆ ಅದು ಉದ್ಯಮ ಕ್ಷೇತ್ರಕ್ಕಿರ್ಬೋದು, ಸಣ್ಣ ಮತ್ತು ಬಡ ಮಧ್ಯಮದ ವರ್ಗದವರಿಗಿರ್ಬೋದು, ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು, ಎಲ್ಲ ರೀತಿಯಲ್ಲಿ ಕೂಡ ಈ ಬಜೆಟ್ ಅಭಿವೃದ್ಧಿ ಪೂರ್ವಕವಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ದೇಶದ ಕೋಟ್ಯಾಂತರ ರೈತರು ಪ್ರತಿ 3 ತಿಂಗಳಿಗೊಂದ್ಸಲಿ ಬ್ಯಾಂಕಿಗೆ ಹಣ ಜಮಾ ಮಾಡಿಕೊಂಡು ತಮ್ಮ ಸ್ವಂತ ಖರ್ಚುಗಳಿಗೆ ಅನುಕೂಲವಂತ ಮಾಡುವಂಥ ಕೆಲಸವನ್ನು ಮತ್ತೆ ಈ ಬಜೆಟಲ್ಲಿ ಮುಂದುವರಿಸಿರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ಸಂಗತಿ. ಏನು 7 ಲಕ್ಷ ಇತ್ತು ಅದನ್ನು 12 ಲಕ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ. ಅಂದರೆ ಕನ್ಸಂಪ್ಷನ್ ಜಾಸ್ತಿ ಆಗ್ತದೆ. ಇವತ್ತು ಏನಾಗ್ತದೆ ಅಂತಂದರೆ, ಕನ್ಸಂಪ್ಷನ್ ಅಂತಂದರೆ ಅಗ್ರಿಕಲ್ಚರಲ್ ಸೆಕ್ಟರ್ ಇರ್ಬೋದು, ಅಥವಾ ಎಜುಕೇಷನ್ ಸೆಕ್ಟರ್ ಇರ್ಬೋದು, ಅಥವಾ ಮೆಡಿಕಲ್ ಅಂದರೆ ಫಾರ್ಮಸಿ ಸೆಕ್ಟರ್ ಇರ್ಬೋದು, ಇದೆಲ್ಲದಕ್ಕೂ ಸಹ ಹೆಚ್ಚಾಗಿ ಒತ್ತು ಕೊಟ್ಟು ಭಾರತದ ಎಕಾನಮಿ ಇಂಜನ್ಗೆ ಒಂದು ಬೂಸ್ಟ್ ಆಗ್ತಕ್ಕಂಥ ಕೆಲಸ ಇವತ್ತು ನಿರ್ಮಲಾ ಸೀತಾರಾಮನ್ ಮಾಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಂತೋಷ ಕೊಡುತ್ತೆ. ಸೊ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ, ಈಗ ಕನ್ವರ್ಷನ್ ಆಗಿರೋರ್ಗೆ ಮಾತ್ರ ಅದು ಲೋನ್ಗಳು ಸಿಗುತ್ತೆ. ಸೊ ಎಲ್ಲರೂ ಕನ್ವರ್ಷನ್ ಮಾಡಿಸಿ ಕೇಂದ್ರ ಸರ್ಕಾರ ಏನೀಗ 20 ಲಕ್ಷ ಅನೌನ್ಸ್ ಮಾಡಿದ್ದಾರೆ, ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸತೀಶ್ ಅಂತೇಳಿ ನಂದು ಒಂದು ಇಟ್ಟಿಗೆ ಉದ್ಯಮ ಇದೆ. ನಾನು ಇದರ ಪ್ರಯೋಜನ ಪಡ್ಕೊಳ್ಳೋಕ್ಕೆ ಏನೇನು ದಾಖಲಾತಿಗಳು ಬೇಕು ಅದನ್ನು ಕೊಟ್ಟು ನಾನು ಪಡ್ಕೊತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ನೀವೇನು 20 ಲಕ್ಷ ಸರ್ಕಾರದವರು, ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ, ಅದಕ್ಕೆ GSTನ ವಿನಾಯಿತಿ ಮಾಡಬೇಕು. ಗುಡಿ ಕೈಗಾರಿಕೆಗಳಿಗೆ ಮಾರ್ಕೆಟಿಂಗ್ ಮಾಡಿದ್ರೆ ನೀವು ಬರೀ ಸಾಲ ಕೊಟ್ಟು ಇಷ್ಟು ಮಾಡಿದ್ದೀವಿ ಅನ್ನೋದನ್ನ ಇವರಿಗೆ ಕಾರ್ಮಿಕರಿಗೆ ತಲುಪಬೇಕು. ತಲುಪಿದಾಗ ಮಾತ್ರ ಅದು ಯಶಸ್ಸಾಗುತ್ತೆ ಅಂತ ನಾನಾದರೂ ಭಾವಿಸ್ತೀನಿ. ಯಾಕೆಂತಂದ್ರೆ ತಮ್ಮ ಇಂಡಸ್ಟ್ರಿ ಸ್ಮಾಲ್ ಸ್ಕೇಲ್ ಇರೋದನ್ನ ಸ್ವಲ್ಪ ಎನ್ಲಾರ್ಜ್ ಮಾಡ್ಕೋಬಹುದು, ಅಥವಾ ಸ್ವಲ್ಪ ಮಟ್ಟಿಗೆ ಅದನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಅದ್ರ ಜೊತೆಗೆ ಅವ್ರ ಸುತ್ತಮುತ್ತ ಇರೋಂಥವ್ರಿಗೆ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಕೊಟ್ಟಂಗೆ ಆಗುತ್ತೆ. ಜೊತೆಗೆ ಅವ್ರು ಯಾವುದೇ ಉದ್ಯಮ ಮಾಡ್ತಾರೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಟೈನಿ ಇಂಡಸ್ಟ್ರಿ, ಬೇರೆ ಬೇರೆ ಥರದ್ದು ಯಾವುದೇ ಥರ ಇಂಡಸ್ಟ್ರೀಸ್ ಆದ್ರೂ ಒಂದು ಆಪರ್ಚುನಿಟಿ ಸಿಗುತ್ತೆ. ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೂ ಆಪರ್ಚುನಿಟಿ ಸಿಗುತ್ತೆ, ದೆನ್ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಸಿಗುತ್ತೆ. ಅದರಿಂದ ಆಲ್ಮೋಸ್ಟ್ ನಮ್ಮ ಕೇಂದ್ರಕ್ಕಾಗಲಿ ಅಥವಾ ನಮ್ಮ ದೇಶಕ್ಕಾಗಲಿ GDPನೂ ಜನರೇಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಸೇವಿಂಗ್ಸ್ ಕೂಡ ಮಾಡ್ಬೋದು. ಅವ್ರ ಲೈಫ್ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಏನಿರುತ್ತೆ, ಲಿವಿಂಗ್ ಲೈಫ್, ಅದು ಕೂಡ ಚೆನ್ನಾಗಿದೆ. ಯೂಸರ್ ಫ್ರೆಂಡ್ಲಿ ಬಡ್ಜೆಟ್ ಅಂದರೆ ಚೆನ್ನಾಗಿ ಅನಿಸ್ಬೋದೇನೋ. ಮತ್ತು ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಏನು ಸಿಕ್ಕಿದೆ, ಬಿಹಾರ್ಗೆ ಮತ್ತು ಅಲ್ಲೆಲ್ಲ ಗ್ರೀನರಿ ಏರ್ಪೋರ್ಟು ಅಂತ ನಾವು ಅಂದ್ಕೊಂಡ್ರೆ, ಸೊ ಕರ್ನಾಟಕ ಅಂತ ತೊಗೊಂಡಾಗ ರೈತರೇ ನಮಗೆ ಮುಖ್ಯವಾಗಿ ಬೆನ್ನೆಲುಬು ಆಗಿ ಬರೋಂಥದ್ದು. ಸೊ ರೈತರಿಗೆ ಇದು ಯೂಸರ್ ಫ್ರೆಂಡ್ಲಿ ಇರೋದ್ರಿಂದ ಕರ್ನಾಟಕಕ್ಕಂತೂ ಬಂಪರ್ ಬಹುಮಾನ ಇದೆ. ಸರ್ಕಾರದಿಂದ ಏನು ಯೋಜನೆಗಳಿದೆಯೋ ದಯವಿಟ್ಟು ಮನೆಯಿಂದ ಹೊರಗೆ ಬಂದು ಆ ಒಂದು ಯೋಜನೆಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಬಜೆಟ್ ಮಂಡನೆ ಆಗಿದ್ದು ಸತತವಾಗಿ 8ನೇ ಬಾರಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆಯನ್ನು ಮಾಡಿದ್ದಾರೆ. ಆದರೆ ತುಂಬ ಅದ್ಭುತವಾಗಿ ಬಜೆಟ್ ಮಂಡನೆಯನ್ನು ಮಾಡಿರ್ತಾರೆ. 1 ಕೋಟಿ ಮಹಿಳೆಯರ ಗರ್ಭಿಣಿ ಮತ್ತು ಬಾಣಂತಿಯರಿಗೋಸ್ಕರ ವಿಶೇಷವಾದ ಯೋಜನೆಯನ್ನು ಕೂಡ ಮಾಡಿದ್ದಾರೆ. ರಸ್ತೆ ಬದಿ ಅಥವಾ ಬೀದಿ ಬದಿ ವ್ಯಾಪಾರಿಗಳಿಗೆ ವಿಶೇಷವಾದಂತಹ ಒಂದು ಸೌಲಭ್ಯವನ್ನು ಮಾಡಿರ್ತಾರೆ. ಹಾಗಾಗಿ ಇದು ತುಂಬ ಅದ್ಭುತವಾದ ಬಜೆಟ್ ಮಂಡನೆ ಅಂತ ಹೇಳ್ಬೋದು ವಿಚಾರ. ಹಾಗೆ ಯುವ ರೈತರಿಗೆ
ಹೆಚ್ಚಿನ ರೀತಿಯಲ್ಲಿ ಕೃಷಿಯಲ್ಲಿ ತೊಡಗಿಸಿಕೊಳ್ಳಲು ಅನುಕೂಲವಾಗುವಂತೆ ಈ ರೀತಿಯ ಈ ಸಾಲಿನ ಬಜೆಟು ಬಹಳ ಅನುಕೂಲ ಆಗ್ತಾಯಿದೆ. ಸೊ ಹಾಗೆ 3 ಯೂರಿಯಾ ಪ್ಲ್ಯಾಂಟನ್ನು ಕೂಡ ಕೇಂದ್ರ ಸರ್ಕಾರ ಈ ಬಾರಿ ಬಜೆಟಲ್ಲಿ ಮಂಡಿಸಲಾಗಿದೆ. ಸರ್, ಎಲ್ಲ ಪ್ರತಿ ಜಿಲ್ಲಾ ಆಸ್ಪತ್ರೆಗಳು ಕ್ಯಾನ್ಸರ್ ಕೌಂಟರ್ಗಳು ಇದು ಮಾಡಿದ್ದಾರೆ. 36 ಔಷಧಿಗಳಿಗೆ TCS ಕಡಿಮೆ ಮಾಡಿದ್ದಾರೆ, ಸುಂಕ ಕಡಿಮೆ ಮಾಡಿದ್ದಾರೆ. ಮತ್ತು ರೈತರಿಗೆ ಅನುಕೂಲ ಆಗುವಂಥದ್ದೆಲ್ಲ ಮಾಡಿದ್ದಾರೆ. ಮತ್ತು ಜಲಜೀವನ ಶಕ್ತಿಯನ್ನು 28ರೊಳಗೆ ಮುಕ್ತಾಯಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ತುಂಬ ಥ್ಯಾಂಕ್ಸ್ ಮೋದಿ ಸರ್ಕಾರಕ್ಕೆ. ಜಂಟಿಯಾಗಿ ಪ್ರಧಾನಮಂತ್ರಿ ಧಾನ್ ಯೋಜನೆ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ಹಾಗೂ 50 ಪ್ರವಾಸಿ ತಾಣಗಳು ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗೋ ಹಾಗೆ ಒಂದು ಬಡ್ಜೆಟಲ್ಲಿ ಮಂಡಿಸಿದ್ದಾರೆ. ಮತ್ತು ಮಧ್ಯಮ ವರ್ಗದವರಿಗೆ ಕ್ಯಾನ್ಸರ್ ಮುಕ್ತ ಭಾರತ ಅನ್ನೋ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ನಾವೊಂದು ಬಡವರಿಗೆ ಏನೋ ಕ್ಯಾನ್ಸರ್ ರೋಗ ಬಂತು ಅಂದರೆ ನಾವು ಎಲ್ಲ ಬೆಂಗಳೂರು ಮೈಸೂರಿಗೆ ಹೋಗುವಂಥ ಪರಿಸ್ಥಿತಿ ಇತ್ತು. ಈಗ ಪ್ರತಿ ಜಿಲ್ಲೆಯಲ್ಲೂ ಅದನ್ನ ಕ್ಯಾನ್ಸರ್ ಮುಕ್ತ ಭಾರತ ಮಾಡೋಕ್ಕೆ ಪ್ರತಿ ಜಿಲ್ಲೆಗೂ ಅಳವಡಿಸಿದ್ದಾರೆ. ಹಾಗೂ ಗರ್ಭಿಣಿ ಸ್ತ್ರೀಯರಿಗೆ 1 ಕೋಟಿ, SC ST ಅವರಿಗೆ 5 ಕೋಟಿಯನ್ನು ಸಹ ಬಿಡುಗಡೆ ಮಾಡಿದ್ದಾರೆ. ಇದು ನಾವು ಖುಷಿ ಪಡುವಂಥ ವಿಚಾರ. Take a Prime Minister Dhan Dhanya Krishi Yojana in partnership with states. ಮೊದಲನೇದಾಗಿ ಮೆಡಿಕಲ್ ಸೀಟ್ಗಳು ಮತ್ತು IIT ಸೀಟ್ಗಳು ಎರಡೂ ಕೂಡ ಒಂದು ಶಿಕ್ಷಣ ಕ್ಷೇತ್ರ ಮತ್ತು ವೈದ್ಯಕೀಯ ಕ್ಷೇತ್ರ. ಶಿಕ್ಷಣ ಕ್ಷೇತ್ರದಲ್ಲಿ IITಗಳಲ್ಲಿ ಸೀಟುಗಳನ್ನು ಹೆಚ್ಚು ಮಾಡಿರುವುದು IITನಲ್ಲಿ ಓದುವಂತಹ ಉನ್ನತ ಶಿಕ್ಷಣ ಪಡೆಯುವಂತಹ ವಿದ್ಯಾರ್ಥಿಗಳಿಗೆ ವರದಾನ ಮತ್ತು ತುಂಬ ಅನುಕೂಲ. ವಿದ್ಯಾವಂತ ಅಥವಾ ಬಡವರ್ಗದಿಂದ ಬಂದಂತಹ ಬಡ ಮಧ್ಯಮ ವರ್ಗದಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ IITನಲ್ಲಿ ಓದೋ ಕನಸು ಕಾಣೋರಿಗೆ ಅದು ಹೆಚ್ಚು ಅನುಕೂಲ ಆಗುತ್ತೆ. ಇಲ್ಲ, ಖುಷಿ ಆಗ್ತಾ ಇದೆ ಸರ್. ಸಾಮಾನ್ಯ ಜನಗಳಿಗೆ, ಮಧ್ಯಮ ವರ್ಗದವರಿಗೆ ತುಂಬ ಇದು ಯೂಸ್ ಆಗುತ್ತೆ. ಏನಂದರೆ ಈಗ ಬಟ್ಟೆಗಳಿಲ್ಲದೆ ಅಂತ ಯಾರು ಇರೋಕ್ಕಾಗಲ್ಲ. ಈಗ ತುಂಬ ಏನಂದರೆ ಬಟ್ಟೆಗೆ ಮುಖ್ಯವಾಗಿ ನೋಡಬೇಕಾಗಿದೆ. ಅದಕ್ಕೋಸ್ಕರ ಜನಗಳು ಕಷ್ಟಪಡ್ತಾರೆ, ದುಡಿತಾರೆ. ಹಾಗಾಗಿ ಅದಕ್ಕೆ ಕಡಿಮೆ ಮಾಡಿದ್ರೆ ನಮ್ಗೆ ಖುಷಿ ಆಗ್ತಾಯಿದೆ. ಮತ್ತು ಮೊಬೈಲು ಈಗ ಆಲ್ಮೋಸ್ಟ್ ಎಲ್ಲರಿಗೂ ಬೇಕಾಗಿರೋದು ಮೊಬೈಲು. ಅದಿರೋದ್ರಿಂದ ತುಂಬ ಖುಷಿ ಆಗ್ತಾಯಿದೆ ಕಡಿಮೆ ಮಾಡಿರೋದು. ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಮನೆ ಬಳಕೆಗೆ ಯೂಸ್ ಆಗುತ್ತೆ ಅಂಥವೆಲ್ಲ ಮಾಡಿರೋದು ಖುಷಿ ಆಗ್ತಾಯಿದೆ ಸರ್. ಕೇಂದ್ರದಲ್ಲಿ ಬಜೆಟ್ ಮಂಡನೆ ಮಾಡಿದ್ದಾರೆ. ಸತತ 8ನೇ ಬಾರಿಗೆ ಅವರು ಬಜೆಟ್ ಮಂಡನೆ ಮಾಡ್ತಿರೋದು. ಇದರಿಂದ ಎಲ್ಲ ಕ್ಷೇತ್ರಗಳಿಗೂ ಅನುಕೂಲ ಆಗೋ ರೀತಿಯೇ ಬಜೆಟ್ ಮಂಡನೆ ಮಾಡಿದ್ದಾರೆ. ಅಂದರೆ ಮಧ್ಯಮ ವರ್ಗದವ್ರಿಗೆ ಮತ್ತು ಹೈನುಗಾರಿಕೆ ಕ್ಷೇತ್ರ, ಮೀನುಗಾರಿಕೆ ಕ್ಷೇತ್ರ ಎಲ್ಲದಕ್ಕೂ ಎಲ್ಲ ಡೆವಲಪ್ ಮಾಡೋಕ್ಕೆ ಉತ್ತೇಜನ ನೀಡ್ತಿದ್ದಾರೆ. ಮತ್ತು ನಮಗೆ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು ನಾವು ಆ್ಯಸ್ ಎ ಸ್ಟೂಡೆಂಟಾಗಿ ಏನೇನು ಫೆಸಿಲಿಟೀಸ್ಗಳನ್ನ ಅವರು ಕೊಡಬೇಕು ಆ ರೀತಿ ಎಲ್ಲ ಕೊಟ್ಟಿದ್ದಾರೆ. ಮೊದಲಿಗೆ ಜೀವರಕ್ಷಕ ಅಂದರೆ ಮೆಡಿಸಿನ್ ಸಂಬಂಧಪಟ್ಟ ಹಾಗೆ ಅದನ್ನು ಕಡಿಮೆ ಮಾಡಿದ್ದಾರೆ. ಬಟ್ಟೆ, ಎಲೆಕ್ಟ್ರಿಕ್ ವೆಹಿಕಲ್, ಮೊಬೈಲ್ಗಳು ಇವು ಜನಸಾಮಾನ್ಯರಿಗೆ ಅವರು ಖರೀದಿ ಮಾಡೋವಂಥ ಒಂದು ಸಾಮರ್ಥ್ಯನ ಹೆಚ್ಚಿಸುವಂಥ ಬೂಸ್ಟ್ ಮಾಡೋವಂಥ ಕಾರ್ಯ. ಮತ್ತು ಹಾಗೆ ಆದಾಯ ತೆರಿಗೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ವಿನಾಯಿತಿ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಮಧ್ಯಮ ವರ್ಗದಲ್ಲಿ ಅವರು ಹಣಕಾಸು ವ್ಯವಹಾರಗಳನ್ನ ನಡೆಸ್ಕೊಳ್ಳೋದಕ್ಕೆ ಇದೊಂದು ಅನುಕೂಲ, ಸ್ವಾಗತಾರ್ಹ ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ರೀತಿ ಸಂತಸಿತ ವಿಚಾರ. ಆರೋಗ್ಯ ಅಂತ ಬಂದಾಗ ಈ ಒಂದು ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಔಷಧಿಗಳಾಗ್ಬೋದು, ಅಥವಾ ಈ ಒಂದು ಹಾಸ್ಪಿಟಲ್ ಬಿಲ್ಗಳಾಗ್ಬೋದು, ಅಲ್ಲೂ ಕೂಡ ಈ ಒಂದು GST ಇದೆ ಅದರಲ್ಲೂ ಕೂಡ ವಿನಾಯಿತಿಯನ್ನು ಒಬ್ಬ ಸಾಮಾನ್ಯ ನಾಗರಿಕರ ಪರವಾಗಿ ಬಯಸ್ತಾ ಇದ್ದು ನಾವು ವಿಶೇಷವಾಗಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.